ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯಶು ನಾಯ್ಕ್ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ನಾನು ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ ಚಂದ್ರಗುತ್ತಿ ಜಾತ್ರೆಗೆ. ಸೊ ಇವಾಗ ನಾವು ಜಸ್ಟ್ ಬಂದ್ವಿ ಫ್ರೆಂಡ್ಸ್ ಅತ್ತೆ ಮನೆಗೆ. ಅಂದರೆ ಅವರು ಮನೆ ಕಟ್ಟಕ್ಕೆ ಹಾಕಿದ್ದಾರೆ. ಸೊ ಜಸ್ಟ್ ಎಲ್ಲ ಫಿನಿಶಿಂಗ್ ಆಗಿಲ್ಲ, ಅಲ್ಲೇ ಸ್ಟೇ ಮಾಡಿದ್ದಾರೆ. ಹಾಗೆ ತುಂಬ ದಿನ ಆಗಿತ್ತು, ನಾವೆಲ್ಲ ಸೇರಿ ಮಾತಾಡ್ತಾ ಇದ್ವಿ. ನಮ್ಮತ್ತೆ ಏನೋ ಸ್ಟೋರಿ ಹೇಳ್ತಾಯಿದ್ರು, ಕೇಳ್ಕೋತಾ ಇದ್ವಿ. ಮತ್ತು ಸಂಜೆ ಆಗಿತ್ತು. ಸೊ ಸ್ನ್ಯಾಕ್ಸ್ ಟೈಮ್ ಅಂತ ಅತ್ತೆ ಮಸಾಲೆ ಮಂಡಕ್ಕಿ ಮಾಡೋ ಅಂತ ಅಂದರು. ಸೊ ನಾನು ಅವರಿಗೆ ಮಸಾಲೆ ಮಂಡಕ್ಕಿ ಮಾಡಿಕೊಡ್ತಾ ಇದ್ದೆ. ಅವ್ರು ನನಗೆ ಏನೇನು ಬೇಕು ಅಂತೆಲ್ಲ ಐಟಮ್ಸ್ ಹಾಕ್ಕೊಡ್ತಾಯಿದ್ರು. ಮಸಾಲೆ ಮಂಡಕ್ಕಿ ಎಲ್ಲ ಜಸ್ಟ್ ಪ್ರಿಪೇರ್ ಆಯಿತು. ಇವಾಗ ನನ್ನ ಅಕ್ಕ ಮತ್ತು ನನ್ನ ತಂಗಿ ಮಸಾಲೆ ಮಂಡಕ್ಕಿ ಹಾಕಲಿ ಅಂತ ಪ್ಲೇಟ್ ಇಟ್ಕೊ ಕಾಯ್ತಿದ್ದಾರೆ. ಈ ಕಡೆ ನಮ್ಮತ್ತೆ ಸ್ಟೋರಿ ಹೇಳ್ತಾ ಇದ್ದಾರೆ. ರಾತ್ರಿ 8 ಗಂಟೆ ಆಗಿತ್ತು. ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಅತ್ತೆ ರೊಟ್ಟಿ ಸುಡ್ತೀನಂತ ಹೇಳಿಬಿಟ್ಟು ರೊಟ್ಟಿ ಬಡಿತಾ ಇದ್ದರು ನಮಗೆಲ್ಲ ಊಟಕ್ಕೆ. ಈ ಕಡೆ ನನ್ನ ತಂಗಿ ನಾನು ಟ್ರೈ ಮಾಡ್ತೀನಿ ರೊಟ್ಟಿ ಅಂತ ಹೇಳಿಬಿಟ್ಟು ರೊಟ್ಟಿ ಬಡಿದು ಟ್ರೈ ಮಾಡ್ತಾಯಿದ್ಲು. ಆದರೆ ಪಾಪ ಹರಿದೋಗ್ತಾ ಇತ್ತು. ಬಟ್ ಆಮೇಲೆ ಚೆನ್ನಾಗಿ ಮಾಡಿದ್ಲು, ರೊಟ್ಟಿನ ಟ್ರೈ ಮಾಡಿ ಚೆನ್ನಾಗಿ ಮಾಡಿದ್ಲು. ಹಾಗೆ ನಾವೆಲ್ಲ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ಇವಾಗ ಟೈಮ್ 11 ಗಂಟೆ ಆಗಿತ್ತು, ಅಡುಗೆ ಮಾಡಬೇಕಿತ್ತು. ನಮ್ಮ ಅಕ್ಕ ಇವಾಗ ಚಿಕನ್ ಸಾರು ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾಳೆ ಗೈಸ್. ಅವಳು ಮಸಾಲೆ ಸೂಪರಾಗಿ ಹಾಕ್ತಾಳೆ, ಅಡುಗೆ ಎಲ್ಲ ಸಖತ್ತಾಗಿ ಮಾಡ್ತಾಳೆ. ನೋಡಿಟ್ಕೊ ವಿಡಿಯೋ ಅವಳನ್ನ ಯಾವುದಕ್ಕೂ. ಸೊ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಚಿಕನ್. ತಲೆ ಮೇಲೆ ಇಟ್ಕೊತಿದ್ದಾಳೆ ಗೈಸ್, ಕಣ್ಣಲ್ಲಿ ನೀರು ಬರುತ್ತಂತ. ನೋಡೋಣ, ಅವಳು ಕಣ್ಣಲ್ಲಿ ನೀರು ಬರಲ್ಲ ಅಂದರೆ ಇದು ನಿಜ ಅಂತ. ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಅವಳು ಕಣ್ಣಲ್ಲಿ ನೀರು ಬರಲಿಲ್ಲ ಅಂದರೆ ಇದು ನಿಜ ಅಂತ. ಇಲ್ಲ ಇಲ್ಲ ಗೈಸ್, ಇಲ್ಲಿ ನಾನು ನಮ್ಮ ಅತ್ತೆ ಶಾಪಿಗೆ ಬಂದ್ವಿ. ತುಂಬ ಬಿಸ್ಕೆಟ್ಟು, ಜ್ಯೂಸು ಮತ್ತು ತಿಂಡಿ ಏನಾದರೂ ತೊಗೊಂಬರೋಣ ಅಂತ ನಾನು ಅತ್ತೆ ಶಾಪಿಗೆ ಬಂದು ಜ್ಯೂಸು ತಿಂಡಿ ಎಲ್ಲ ತೊಗೊಂಡು ಬಂದ್ವಿ. ಇವಾಗ ತುಂಬ ಶೆಕೆ ಅಲ್ವಾ. ಸೊ ಈ ಕಡೆ ನಮ್ಮ ಊರ ಸೈಡು, ಮಲೆನಾಡು ಸೈಡೆಲ್ಲ ಎಮ್ಮೆ ಕಣ್ಣಿನ ಕಜ್ಜಾಯ ಅಂತ ಹೇಳ್ತಾರೆ. ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಎಮ್ಮೆ ಕಣ್ಣಿನ ಕಜ್ಜಾಯ ರೆಡಿ ಮಾಡ್ಕೊತಿದ್ದೆ. ಜಸ್ಟು ಬಿಸಿನೀರಿಗೆ ಅರಿಶಿನ ಪುಡಿ, ಈರುಳ್ಳಿ ಎಲ್ಲ ಹಾಕಿ ಬಿಸಿ ಮಾಡ್ಕೊತಿದ್ದೆ. ಜೊತೆ ಭಾಳ ಆಸೆ ಇದೆ ಅಂತೆ. ಸೊ ಬೆಳ್ಳುಳ್ಳಿ ಜಸ್ತಾ ಇದ್ದಾಳೆ ನಮ್ದು ಎಮ್ಮೆ ಕಣ್ಣಿನ ಕಜ್ಜಾಯಕ್ಕೆ. ಇಲ್ಲಿ ನಾವು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಂಡ್ವಿ. ಈ ಕಡೆ ಚಿಕನ್ ತೊಳಿತಾ ಇದ್ಲು ನಮ್ಮ ಅಕ್ಕ. ಸೊ ನಾವು ಚಿಕನ್ ಎಲ್ಲ ತೊಳೆದು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಈ ಕಡೆ ಒಳಗಡೆ ಅಡುಗೆ ರೂಮಲ್ಲಿ ಸಾಂಬಾರ್ಗೆ ಇಟ್ಟಿದ್ಲು. ಸೊ ಸಾಂಬಾರಿಗೆ ಡೀಪಾಗಿ ಈರುಳ್ಳಿ ಹುರ್ಕೊಂಡು ಆನಂತರ ಮಸಾಲ ಹಾಕಿದ್ದಾಳೆ. ಚಿಕನ್ ಬಾಯ್ಲ್ ಮಾಡಿಕೊಂಡು ಮಸಾಲೆ ಹಾಕಿಬಿಟ್ಟು ಸಾಂಬಾರಿಗೆ ಅವಳು ರೆಡಿ ಮಾಡ್ಕೋತಾ ಇದ್ಲು. ಕಬಾಬಿಗೆ ರೆಡಿ ಮಾಡ್ಕೊತಿದ್ದೀನಿ ಗೈಸ್. ಚಿಕನ್ನು ಮತ್ತು ಖಾರ ಪುಡಿ, ಕಬಾಬ್ ಪೌಡರು, ಕಾರ್ನ್ ಪೌಡರ್ ಎಲ್ಲ ಹಾಕಿದ್ದೀನಿ. ಇವಾಗ ಮೊಟ್ಟೆ ಒಡೆದು ಹಾಕ್ತೀನಿ. ಹಾಕೊಂಚೂರು. ಈ ಕಡೆ ನಾನು ಎಮ್ಮೆ ಕಣ್ಣಿನ ಕಜ್ಜಾಯ ಮಾಡೋಣ ಅಂತ ಹಿಟ್ಟನ್ನು ಮೆಲ್ಕೋತಾ ಇದ್ದೆ. ನಾನು ನಮ್ಮ ಮನೇಲಿ ಮಾಡಿದ್ದೆ, ಬಟ್ ಈ ಥರ ಫಸ್ಟ್ ಟೈಮ್ ಮಾಡ್ತಿರೋದು ಆ ಟ್ರೇದಲ್ಲಿ. ನೋಡೋಣ ಹೇಗಾಗತ್ತಂತ. ಈ ಕಡೆ ನಮ್ಮ ಅಕ್ಕ ಚೆಂದ ಮಾಡಿ ರೌಂಡ್ ಮಾಡಿ ಕೊಡ್ತಾ ಇದ್ಲು ನನಗೆ. ಇಲ್ಲಿ ನಮ್ಮ ಅತ್ತೆ ಎಣ್ಣೆ ಬಂಡಿಗೆ ಹಾಕ್ತಾಯಿದ್ರು ಕಜ್ಜಾಯನ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಜ್ಜಾಯ. ಫುಲ್ ಕ್ರಿಸ್ಪಿಯಾಗಿ ಒಳ್ಳೆ ಕಲರ್ ಬಂದಿದೆ. ಈ ಕಡೆ ನಾನು ಕಬಾಬ್ಗೆ ರೆಡಿ ಮಾಡ್ಕೋತಿದ್ದೆ. ಸೊ
ಸೊ ಬಾಯ್ಲ್ ಆಗ್ತಿದೆ ನೀಟಾಗಿ. ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಎಲ್ಲರೂ ಊಟ ಕೂತಿದ್ವಿ, ನಮ್ಮ ಅಕ್ಕ, ನನ್ನ ತಂಗಿ, ನಾನು. ಸೊ ಎಮ್ಮೆ ಕಣ್ಣಿನ ಕಜ್ಜಾಯ, ಚಿಕನ್ ಸಾಂಬಾರ್, ಚಿಕನ್ ಕಬಾಬ್ ಇವತ್ತಿನ ಸ್ಪೆಷಲ್ಲು. ಸಂಜೆ 4 ಗಂಟೆ ಆಯಿತು. ಸೊ ನಾನು, ನಮ್ಮ ಅತ್ತೆ, ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲ ಸೇರಿಬಿಟ್ಟು ಚಂದ್ರಗುತ್ತಿ ಜಾತ್ರೆಗೆ ಹೊರಟಿದ್ವಿ. ಅಂದರೆ ನಮಗೆ 4:30ಗೆ ಬಸ್ ಇತ್ತು. ಸೊ ಎಲ್ಲ ರೆಡಿಯಾಗಿ ಹೊರಟಿದ್ವಿ ಚಂದ್ರಗುತ್ತಿ ಜಾತ್ರೆಗೆ. ಜಸ್ಟ್ ನಾವು ಬಸ್ಸಿಂದ ಇಳಿದು ಜಾತ್ರೆಗೆ ಹೋಗ್ತಿದ್ದೀವಿ. ಅಂದರೆ ಜಾತ್ರೆಗೆ 1 ಕಿಲೋಮೀಟರ್ ಮುಂಚೆನೇ ನಾವು ನಡ್ಕೊಂಡು ಹೋಗಬೇಕು. ಇವಾಗ ಜಸ್ಟು ಜಾತ್ರೆ ಎಂಟ್ರೆನ್ಸ್ ಬಂತು. ಸೊ ತುಂಬ ಶಾಪ್ಗಳೆಲ್ಲ ಬಂದಿತ್ತು. ಹಾಗೆ ಎಲ್ಲ ನೋಡ್ಕೋತಾ ಹೋಗ್ತಾ ಇದ್ವಿ. ಎಷ್ಟು ಗಂಟೆಗೆ? ಸಾಕು ಸಾಕು. ಇವಾಗ ಟೈಮ್ 11 ಗಂಟೆ ಆಗಿದೆ. ಸೊ ನಾವು ರಿಟರ್ನ್ ಮನೆ ಹೋಗ್ಬೇಕು. ಜಾತ್ರೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್